ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂದರೆ ನಮ್ಮ ಜೊತೆ ಹಿರಿಯ ಆಗಿರ್ತಕ್ಕಂಥ ರೈತರಿದ್ದಾರೆ ರಾಜಪ್ಪ ಅಂತ. ರಾಜಪ್ಪ ಅಂತ. ಈಗ ವೀಳ್ಯದೆಲೆ ನೀವು ಕೇಳಿರ್ಬೋದು, ದೇವಸ್ಥಾನದಲ್ಲಿ ಪೂಜೆ ವೀಳ್ಯದೆಲೆ ಇಲ್ಲಿರೋ ಪೂಜೆನೇ ಆಗೋದಿಲ್ಲ. ಆಗ ಬರೀ ದೇವಸ್ಥಾನಕ್ಕೆ ಮಾತ್ರ ಇದು ವೀಳ್ಯದೆಲೆ ಹೋಗೋದಿಲ್ಲ ಅಂತ ಬರೀ ಪಾನಿಂದ ಹಿಡ್ಕೊಂಡು ಎಲ್ಲದಕ್ಕೂ ಈಗ ಅತಿ ಹೆಚ್ಚು ಡಿಮ್ಯಾಂಡ್ ಅಂತ. ಈಗ ಇದನ್ನು ಕೃಷಿ ಮಾಡೋದು ಸ್ವಲ್ಪ ಕಷ್ಟ, ಅಂದರೆ ಅನುಭವ ಇರಬೇಕದು. ಅದರಿಂದ ತುಂಬ ಜನ ಹಾಕೋದಿಲ್ಲ. ಅದು ಹಿರಿಯರು ಸುಮಾರು 40 ವರ್ಷದಿಂದ ಬೆಳೀತಾ ಇದ್ದಾರೆ. ಅದನ್ನು ವೀಳ್ಯದೆಲೆ ಕೃಷಿ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಈ ಭಾಗದಲ್ಲಿ ಅಂದರೆ ಕೋಲಾರ ಭಾಗದಲ್ಲಿ ಅದು ಕಡಿಮೆ ಅಂತಲೇ ಹೇಳ್ಬೋದು ಬೆಳೆಯೋದು. ಅವರು ಕೃಷಿಕರು ಅವರ ಅನುಭವಗಳನ್ನ ಮತ್ತು ಅವರು ಯಾವ ರೀತಿ ಮಾರ್ಕೆಟ್ ಮಾಡ್ತಾರೆ, ಅದು ಎಷ್ಟು ಇದರಲ್ಲಿ ಯಾವ ಥರ ಇನ್ಕಮ್ ಇದೆ ಅಂತ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾರೆ. ಅವ್ರ ಮುಖಾಂತರ ನಮ್ಮ ಮಾಹಿತಿಗಳನ್ನು ತಿಳ್ಕೊಂಡು. ಸರ್ ನಮಸ್ಕಾರ. ಇವರು ಅಪ್ಪಯ್ಯನ ಅಗ್ರಹಾರ ರಾಜಪ್ಪ ಅಂತ. ಅದರಿಂದ ಇದು ವೀಳ್ಯದೆಲೆ ಒಂದು 40 ವರ್ಷ ಆಯ್ತು ಹಾಕಿ. ಸ್ವಲ್ಪ ಪರವಾಗಿಲ್ಲ, ಇದಾದ್ಮೇಲೆ ನಮಗೆ ಸ್ವಲ್ಪ ಕಾಸು ಚೆನ್ನಾಗಿ ಬರ್ತಾ ಇದೆ. ಅದು ನಮ್ಮ ಏಜ್ ಅಷ್ಟೇನೆ ನಿಮ್ಗೆ ಈ ಕೃಷಿನಲ್ಲಿ ಅನುಭವ ಆಗಿದೆ. ನಮ್ಗೆ ಏಜ್ ಎಷ್ಟಾಗಿದೆ ಅಷ್ಟು ಅನುಭವ ಆಗಿದೆ. ಸರ್ ಇದು ಎಷ್ಟು ಬೈಲಲ್ಲಿ ನಾಟಿ ಮಾಡಿದ್ದೀವಿ? ಇದು ಒಂದು 10 ಗುಂಟೆನಲ್ಲಿ ಮಾಡ್ತೀವಿ. 10 ಗುಂಟೆಯಲ್ಲಿ ಅಂದ್ರೆ ಈಗ ಗಿಡ ಆದ್ಮೇಲೆ ಒಂದು ಗಿಡ ಅಂದ್ರೆ ಒಂದು 10 ಗುಂಟೆನಲ್ಲಿ ಎಷ್ಟು ಬುಡ ನಾಟಿ ಮಾಡಿದ್ದೀರಾ? ಇದು ಬುಡ ಅಂದ್ರೆ ಒಂದು 120 ಗುಳಿ ಅಂತ ಬರುತ್ತೆ. 120 ಗುಳಿ. ಒಂದು ಗುಳಿಗೆ 4 ಹಂಬು ಬರುತ್ತೆ, 4-5 ಹಂಬು ಬರುತ್ತೆ. ಹಂಬು ಈ ಥರ ಬರುತ್ತೆ. ಆಮೇಲೆ ಇದು ಮರ ನಾಟಿ ಮಾಡಿ ಎಷ್ಟು ವರ್ಷ ಆಗಿದೆ? ಮರ ನಾಟಿ ಮಾಡಿ ಒಂದು 42 ವರ್ಷ ಆಗಿದೆ. 42 ವರ್ಷ ಆಗಿದೆ. ಆಮೇಲೆ ಸರ್ ಇದೆಲ್ಲ ಆದಾಯ ಯಾವ ಥರ ನಿಮಗೆ? ಎಷ್ಟು ದಿವಸಕ್ಕೊಂದು ಸಲ ಕೊಯ್ಲು ಮಾಡ್ತೀರಾ? ಇದು 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸರ್ತಿ ಕೊಯ್ಲು ಮಾಡ್ತಾ ಇದ್ವಿ. ಎಷ್ಟು ಕಟ್ಟು ಸಿಗುತ್ತೆ ಸರ್ ಇದು? ಇದು ಒಂದು ಸರ್ತಿ ಬಂದು 40 ಕಟ್ಟು, 50 ಕಟ್ಟು, 60 ಕಟ್ಟು ಈ ಥರ ಎತ್ಕೊಂಡು ಹಾಕ್ತೀರಿ. ಅಲ್ಲಿ ಅಂಗಡಿನಲ್ಲಿ ಖಾಲಿ ಆದ ತಕ್ಷಣ ಅವ್ರು ಫೋನ್ ಮಾಡ್ತಾರೆ, ಆಗ ತೆಗೆದುಕೊಂಡೋಗಿ ಹಾಕ್ತಾ ಇರ್ತೀವಿ. ಬೆಲೆಗಳೆಲ್ಲ ನಿಮಗೆ ಯಾವ ಥರ ಸಿಗ್ತಾ ಇದೆ? ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಬೆಲೆಗಳು. ಅದಕ್ಕೆ ಮುಂಚೆ ಏನು ಕಡಿಮೆ ಇತ್ತು ಬೆಲೆ. ಈ ಸರ್ತಿ ಸ್ವಲ್ಪ ಬೆಲೆ ಸಿಕ್ಕಿದೆ. ಇದನ್ನ 40 ವರ್ಷ ಆಗಿದೆ ಅಂದ್ರಲ್ಲ ಗಿಡಕ್ಕೆ, ಇದನ್ನ ಎಷ್ಟು ವರ್ಷಗಳ ಕಾಲ ನೀವು ಇಟ್ಕೊಂಡು? ಇದು 100 ವರ್ಷ ಕಾಲ ಮುಡುಗ್ಬೋದು ನಾವು. ನಾವು ನೋಡ್ದಂಗೆ ನಾವು ಇದು ಬೇಸಾಯ ಹೆಂಗ್ ಮಾಡ್ತೀವೋ ಆ ಥರ ಇದು ಇರುತ್ತೆ. ಲೆಕ್ಕ ಮನುಷ್ಯನಿಗಿಂತ ಆಯಸ್ ಜಾಸ್ತಿ ಇದೆ ಅಲ್ವಾ? ಜಾಸ್ತಿ ಇದೆ. ಗೊಬ್ಬರಗಳೆಲ್ಲ ಇದಕ್ಕೆ ಗೊಬ್ಬರ ಎಲ್ಲ ನಮ್ಮ ಮೂಟೆ ಗೊಬ್ಬರ ಏನು ಬಳಸಬಾರ್ದು, ನಾಟಿ ಗೊಬ್ಬರ ಮಾತ್ರ ಆಗಬೇಕು. ಸಗಣಿ, ಕುರಿ ಪಿಸ್ಕೆ, ಈ ಥರ ಕೆಮ್ಮಣ್ಣು ಆ ಥರ ಇದಕ್ಕೆ ಬಳಸಬೇಕು. ಔಷಧಿಗಳು ಏನು ಮಾಡಬಾರ್ದು. ಇದಕ್ಕೆ ಔಷಧಿನೇ ಆಗಬಾರ್ದು, ಬರೀ ನಾಟಿ ಗೊಬ್ಬರ ಮಾತ್ರ ಆಗಬೇಕು. ಮರ ನಾಟಿ ಮಾಡಿದ್ರಲ್ಲ, ಅದು ಯಾವ್ಯಾವ ಜಾತಿ ಮರಗಳನ್ನ? ಅದು ಬುರುಗುನ ಅದು ಮಾಡ್ತೀವಿ, ಅಗಸೆ ಮರ ಮಾಡ್ತೀವಿ, ನುಗ್ಗೆ ಮರ ಒಂದೊಂದು ಇರುತ್ತೆ. ಅದು ತುಂಬ ದಿವಸ ಇರೋಲ್ಲ. ಈ ಬುರುಗು ಅನ್ನೋದೇ ಚೆನ್ನಾಗಿ ಬಾಳಿಕೆ ಬರುತ್ತೆ ನಮಗೆ. ಅದೇ ನೀವು ಸ್ಥಳೀಯವಾಗಿ ಮಾರಾಟ ಮಾಡೋದ್ರಿಂದ ನಿಮಗೆ ಮಾರುಕಟ್ಟೆ ಸಮಸ್ಯೆನೂ ಇಲ್ಲ ಅಲ್ವಾ? ಏನೂ ಇಲ್ಲ, ಅದೆಲ್ಲ ಚೆನ್ನಾಗಿದೆ ಸರ್. ಆಮೇಲೆ ನೀವು ಇದರಿಂದ 10 ಗುಂಟೆ ಬೈಲಲ್ಲಿ ನಾಟಿ ಮಾಡಿದ್ರ ಅಂತ ಹೇಳಿದ್ರಿ. 10 ಗುಂಟೆನಲ್ಲಿ ನಿಮ್ಮ ತಿಂಗಳಿಗೆ ಸರಾಸರಿ ಆದಾಯ ಎಷ್ಟು ಬರುತ್ತೆ? ಸರಾಸರಿ ಆದಾಯ ತಿಂಗಳಿಗೆ ಒಂದು 50,000 ರಿಂದ 60,000 ಬರುತ್ತೆ. ಕನಿಷ್ಠ ಪಕ್ಷ ಅಷ್ಟು ಬಂದೇ ಬರುತ್ತೆ. ಒಂದು 20,000 ಖರ್ಚು ಆದರೆ ಒಂದು 40,000 ನಮಗೆ ಆದಾಯ ಆಗುತ್ತೆ. ಈಗ ಮಾಮೂಲಿ ತರಕಾರಿ ಬೆಳೆಗಳಲ್ಲಿ ಹಾಕಿರೋ ಬಂಡವಾಳನ ಬರೋದಿಲ್ಲ. 5 ಎಕರೆ ಹಾಕಿರ್ತಾರೆ, 5-6 ಲಕ್ಷ ಖರ್ಚು ಮಾಡಿರ್ತಾರೆ. ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರೋದೇ ಇಲ್ಲ. ಈಗ ನಾವು ಕ್ಯಾಪ್ಸಿಕಮ್ ಮೇಲ್ಗಡೆ ಇದೆ ಒಂದು 3 ಎಕರೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ. 3 ಲಕ್ಷ ಖರ್ಚಾಗಿದೆ, ಬಂದಿರೋದು 1.5 ಲಕ್ಷ. ಬೆಳೆ ಚೆನ್ನಾಗಿ ಆಗಿದೆ. ರೇಟ್ ಸಿಗಲಿಲ್ಲ. 25-30 ಅದೇನಿದ್ರು ಒಂದು 75 ಮೇಲೆ 100ವರೆಗೂ ಹೋದರೆ ನಮ್ಗೆ ಆದಾಯ ಆಗುತ್ತೆ. 25-30 ಹೋದರೆ ಅದು ನಮಗೆ ಹಾಕಿರೋ ಬಂಡವಾಳ ಬರೋಲ್ಲ. ಔಷಧಿಗಳು ಸುಮಾರು ಔಷಧಿಗಳು ಹೊಡಿತೀವಿ, ಗೊಬ್ಬರ ಬಿಡ್ತೀವಿ, ಮೂಟೆ ಗೊಬ್ಬರ ಅಷ್ಟು ಮಾಡಿ ಬೆಲೆ ಸ್ವಲ್ಪ ಚೆನ್ನಾಗಿ ಸಿಕ್ಕಿದ್ರೆ ನಮಗೆ ಆದಾಯ ಬರುತ್ತೆ. ಬೆಲೆ 25-30 ಹೋಗಿದೆ, ಏನು ಬರುತ್ತೆ? ಅದಕ್ಕೆ ಏನು ಬರೋಲ್ಲ. ಈಗ 100 ಎಲೆಗೆ ಈಗ ಮಾರ್ಕೆಟ್ ಪ್ರೈಸ್ ಏನಿದೆ? ಈಗ 100 ಎಲೆಗೆ 90 ರಿಂದ 100-120ವರೆಗೂ ಹೋಗುತ್ತೆ. ಈಗ ಚೆನ್ನಾಗಿದೆ. ಚೆನ್ನಾಗಿದೆ. ಹಬ್ಬಗಳಲ್ಲೂ ಒಳ್ಳೆ ಬೆಲೆ ಸಿಗುತ್ತೆ. ಹಬ್ಬಗಳಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಬೆಲೆ ಸಿಗುತ್ತೆ. ಕಡಿಮೆ ಅಂದರೆ ಏನು ರೇಟ್ ಆಗುತ್ತೆ ಸರ್? ಕಡಿಮೆ ಅಂದರೆ ಒಂದು 50 ರೂಪಾಯಿ 60 ರೂಪಾಯಿ ಒಳಗಡೆ. ಅದರಿಂದ ಒಳಗಡೆ ಬರೋದಿಲ್ಲ? ಬರೋಲ್ಲ. ಮುಂಚೆ ಇತ್ತು 30 ರಿಂದ 40 ರಿಂದ ಇತ್ತು ಮುಂಚೆ. ಈಗ ಒಂದು 2-3 ವರ್ಷದಿಂದ ಪರವಾಗಿಲ್ಲ ಸ್ವಲ್ಪ. ಈಗ ನಾವು ನೋಡ್ತಾರೆ ಗಿಡಕ್ಕೆ ನಿಜವಾಗ್ಲೂ 40 ವರ್ಷ ಆಗಿದೆ ವಯಸ್ಸಿದಕ್ಕೆ. 40 ವರ್ಷ ಆಗಿದೆ. ಇನ್ನೊಂದು ನಮ್ಮದು ತಮ್ಮವ್ರದ್ದು ಅಲ್ಲಿದೆ, ಅದಕ್ಕೆ ಒಂದು 80 ವರ್ಷ ಆಗಿದೆ. 80 ವರ್ಷ ಆಗಿದೆ.
ನಾವೆಲ್ಲ ಕೂಡ ಇದ್ವಿ ನೋಡಿ, ಜೊತೆಯಲ್ಲಿದ್ದಾಗ ಹಾಕಿದ್ದದು. ಅದ್ರ ಕಂಟಿನ್ಯೂಸ್ ಆಗಿ 45 ವರ್ಷ 80 ವರ್ಷದಿಂದನೂ ಬರ್ತಾ ಇದೆ. ನೀವು ಅಣ್ಣ ತಮ್ಮಂದ್ರೆ ಎಲ್ಲಾನು 10 ಗುಂಟೆ ಹಾಕೊಂಡಿದ್ದೀರಾ ಸರ್. ಮೂಲ ನಿಮ್ಗೆ ಮೂಲ ಕುಟುಂಬ ಅಂದ್ರೆ ನಿಮ್ ಹಿರಿಯರಿಂದ ಹಿಡಿದು ನಾವು ಇದನ್ನ ಬಿಡ್ದಿರ ಮಾಡ್ತಾ ಇದ್ವಿ. ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಇದು 10 ಗುಂಟೆ ಬಯಲಲ್ಲಿ ನಾಟಿ ಮಾಡಿದಿರಲ್ಲ, ಇದನ್ನ ಇನ್ನೂ ವಿಸ್ತೀರ್ಣ ಜಾಸ್ತಿ ಮಾಡ್ಬೋದಂದ್ರೆ ಆಳುಗಳು ಇರ್ಬೇಕು ಯಾವಾಗಲೂ ಡೈಲಿ ಇದ್ರಲ್ಲಿ. ನಮ್ಗೆ ಆಳುಗಳು ವಯಸ್ಸೇ ಇಲ್ದಿದ್ದಕ್ಕೆ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ವಿ. ಲೇಬರ್ ಪ್ರಾಬ್ಲಮ್ ಇಂದ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಮಾಡ್ಕೊತಾ ಇದ್ವಿ. ಇವಾಗ ಲೇಬರ್ ಬೇರೆ ಬೇಜಾನು ಕಾಸ್ಟ್ಲಿ ಆಗಿದೆ, ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಯಾಕೆಂದ್ರೆ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸ್ ಜಾಸ್ತಿ ಆಗುತ್ತಲ್ಲ, ಅದರಿಂದ ಕೃಷಿಯಲ್ಲಿ ಯಾರು ಬರೋದಿಲ್ಲ. ವೀಕ್ಷಕರೇ, ಈಗ ವೀಳ್ಯದೆಲೆ ಮಹತ್ವ ಎಷ್ಟಂತ ನಿಮಗೂ ಗೊತ್ತಿರುತ್ತೆ. ಸಾಮಾನ್ಯ ದೇವಸ್ಥಾನಗಳಲ್ಲಿ ಪೂಜೆಗಳಲ್ಲಿ ಎಲ್ಲಿಗೆ ಹೋಗ್ಲಿ ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಎಲೆ ಅಡಿಕೆ ಹಾಕೊಂತಾರೆ ಹೆಂಗಸರು ಬೇಜಾನಾಗಿ. ಈಗ ಪಾನ್ ಸ್ಟಾಲ್ಗಳೆಲ್ಲಾನು ಬೇಕೇ ಬೇಕು. ಎಲೆ ಅಡಿಕೆ ಇಲ್ಲ ಅಂದ್ರೇನೆ ಒಂದು ಸಮಾರಂಭ ಆಗ್ಲಿ ಒಂದು ಫಂಕ್ಷನ್ ಆಗ್ಲಿ ಪ್ರಾರಂಭ ಆಗೋದೇ ಇಲ್ಲ. ಅಲ್ಲಿಂದ ಅದಕ್ಕೆ ಬೇಕಾಗುತ್ತೆ ವೀಳ್ಯದೆಲೆ. ಅದರಿಂದ ಸ್ವಲ್ಪ ಕೃಷಿ ಬಗ್ಗೆ ನಮ್ಮ ಮಾಹಿತಿ ತಿಳಿಸ್ಕೊಟ್ಟಂತ ನಮ್ಮ ಹಿರಿಯ ಕೃಷಿಕರು ನಮ್ಮ ರಾಜಪ್ಪ ಅಂತೇಳಿ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.